ತೊಗೊಳ್ತಿರ್ತೀವಿ ಆಟ ಬಂದ್ರೆ ಗಡಬಡಿಸ್ಬೇಡ ಆರಾಮ್ಸೆ ಮೈಕ್ ಇಲ್ಲೇ ಬರ್ತಿತ್ತಂದ್ರೆ ಒಂದು ಸ್ವಲ್ಪ ಮೈಕ್ ಕೊಡ್ರಿ ಒಂದು 4 ಮಾತು ಮಾತಾಡ್ತಾರೆ ಎಲ್ಲರೂ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣಿ ನಮಃ. ತ್ರಿಕಾಲ ವಂದ್ಯರು ಪೂಜ್ಯರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ, ಶ್ರೀಮದ್ ಅಥನಿ ಮುರುಗೇಂದ್ರ ಶಿವಯೋಗಿಗಳನ್ನ, ನನ್ನ ಆರಾಧ್ಯ ಅಂತರಂಗದ ಶಕ್ತಿಯಾಗಿರತಕ್ಕಂಥ ದೇವರಕೊಂಡ ಅಜ್ಜನವರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು. ಬಂಧುಗಳೇ, ಕನಕದಾಸರ ಜಯಂತಿ, ಕನಕ ಅಂದ್ರ ಬಂಗಾರ ಅಂತ ಕರೀತಾರೆ. ಈ ಜಗತ್ತಿನೊಳಗೆ ಅಜ್ಞಾನವನ್ನ ದೂರ ಸರಿಸಿರ್ತಕ್ಕಂಥವ್ರು ಕನಕದಾಸರು. ಒಂದು ಸಾರಿ ಏನಾಗ್ತದಂದ್ರ ವ್ಯಾಸ ಮಹರ್ಷಿಗಳು ಅವ್ರ ಗುರುಗಳು ಎಲ್ಲರಿಗೂ ತಾಮ್ರದ ಕಳಶವನ್ನ ಕೊಟ್ಟು ನದಿಗೆ ಹೋಗಿ ಸ್ವಚ್ಛವಾಗಿ ತೊಳ್ಕೊಂಡು ಬರ್ರಿ ಅಂತ ಹೇಳಿದಾಗ ಕೆಸರಾಗಿತ್ತು ಎಲ್ಲ ಕಳಶ. ಎಲ್ಲರೂ ಹೊರಗೆ ಒಳಗ ಸ್ವಚ್ಛ ತೊಳ್ಕೊಂಡ್ ಬಂದ್ರು. ಅದರ ಕನಕದಾಸರು ಮಾತ್ರ ಹೊರಗಿನ ಕಸವನ್ನ ತೆಗಿಲಿಲ್ಲ, ಒಳಗಿಂದ ಸ್ವಚ್ಛ ತೊಳ್ಕೊಂಡು ಕಸ ಹಂಗೈತು ಹೊರಗಡೆ ತಂದು ಇಟ್ಬಿಟ್ರು. ಎಲ್ಲಾ ಶಿಷ್ಯರ ನಗಲಿಕತ್ರು. ಅವಾಗ ವ್ಯಾಸ ಮಹರ್ಷಿಗಳಂತಾರ, ಕನಕದಾಸರು ಹಿಂಗ್ ಮಾಡ್ಯಾರ ಅಂದ್ರೆ ಏನೋ ಅರ್ಥ ಐತಿ, ಕನಕ ಅದ್ ಏನದ ನೀ ಹೇಳು ಅಂತಂದ್ರು ಗುರುಗಳು. ಅವಾಗ ಕನಕದಾಸರು ಹೇಳ್ತಾರ, ಬುದ್ಧಿ ಹೊರಗಿಂದ ತೊಳೆದ್ರೆ ಸ್ವಚ್ಛ ಆಗಂಗಿಲ್ರಿ, ಒಳಗಿಂದ ತೊಳಿಬೇಕು. ಶರೀರದ ಗಳಿಗೆ ಒಳಗೆ ತೊಳೆದ್ರೆ ವಾಸ ಹೋಗ್ತದ ವಿನಃ ಹೊರಗಿಂದ ತೊಳೆದ್ರೆ ವಾಸ ಹೋಗಂಗಿಲ್ಲ. ಅಂತರಂಗ ಸ್ವಚ್ಛ ಇರಬೇಕ್ರಪ್ಪ, ಅದಕ್ಕೆ ಒಳಗಿಂದ ಅಷ್ಟ ತೊಳೆದಿನ್ರಿ ಅಂತ ಹೇಳಿದ್ರು. ಹಂಗ ಬದುಕಿನೊಳಗೆ ಭಕ್ತಿಯಿಂದ ಒಳಗಿಂದ ಸ್ವಚ್ಛ ಮಾಡ್ಕೋಬೇಕಾಗ್ಯದ. ಒಳಗೆ ಸ್ವಚ್ಛ ಇತ್ತಂದ್ರೆ ಗುರು ಕರುಣಾ ಮಾಡ್ತಾನ. ಇನ್ನೊಂದು ಸಾರಿ ಸಣ್ಣ ಘಟನಾ ನಡೀತದ. ವೈಕುಂಠದ ಬಗ್ಗೆ ಮಾತನಾಡ್ತಾ ಇರ್ತಾರ, ಕೈಲಾಸದ ಬಗ್ಗೆ ಮಾತನಾಡ್ತಾ ಇರ್ತಾರ. ಕನಕದಾಸರಿಗೆ ಪ್ರಶ್ನೆ ಮಾಡ್ತಾರೆ ವ್ಯಾಸ ಮಹರ್ಷಿಗಳು, ಕನಕ ಯಾರು ಹೋಗ್ಬೋದು ಕೈಲಾಸಕ್ಕೆ ವೈಕುಂಠಕ್ಕೆ ಅಂದಾಗ ಕನಕದಾಸರು ಹೇಳ್ತಾರ, ನಾ ಹೋದ್ರೆ ಹೋಗ್ಬೋದ್ರಿ ಅಪ್ಪ, ಉಳಿದವ್ರು ನನಗೆ ಗೊತ್ತಿಲ್ರಿ. ಎಲ್ಲಾ ಶಿಷ್ಯರು ಸಿಟ್ಟಿಗೆ ಬರ್ತಾರ, ವ್ಯಾಸ ಮಹರ್ಷಿಗಳು ಹೋಗಂಗಿಲ್ಲ, ಉಳಿದವ್ರು ಹೋಗಂಗಿಲ್ಲ, ನಾ ಹೋದ್ರೆ ಹೋಗ್ಬೋದು ಅಂತ ಎಷ್ಟು ಅಹಂಕಾರಿ ವ್ಯಕ್ತಿಗೆ ಅಂದಾಗ ವ್ಯಾಸ ಮಹರ್ಷಿಗಳಂತಾರ, ಏನೋ ಗೋಡಾಡ್ತದ ನೀನೋ ಬಿಡಿಸಿ ಹೇಳು ಅಂತಂದಾಗ ಕನಕದಾಸರು ಹೇಳ್ತಾರ, ನಾ ಅಂದ್ರೆ ನಾ ಹೋಗುದಲ್ರಿಪ್ಪ, ನನ್ನ ಒಳಗಿರ್ತಕ್ಕಂಥ ನಾನು ಅಹಂಕಾರ ಹೋದ್ರೆ ಕೈಲಾಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಐತಲ್ಲ ಅಂತ ಹೇಳಿದ್ರು. ಜ್ಞಾನಿ ಆಚೆ ಶರೀರ್ ತೇ ಮಿಥ್ಯವೇ ನಿರ್ವಿಕಾರ ಜೇತೆ ಪಡಿ ತೇಚಿ ಸಾರ ಪುಣ್ಯಭೂಮಿ ಅಂತ ಹೇಳ್ತಾರ. ಜ್ಞಾನಿಗಳು, ಸಂತರು, ಶರಣರು, ಸೂಫಿಗಳು, ಬ್ರಹ್ಮಜ್ಞಾನಿಗಳು, ನಿತ್ಯ ಮುಕ್ತರು ಎಲ್ಲೆಲ್ಲಿ ಪಾದಿಟ್ಟಾರ, ಎಲ್ಲಿ ಅವತಾರ ಇತ್ತು ಬಂದಾರ, ಅಲ್ಲಿ ಇತಿಹಾಸ ನಿರ್ಮಾಣ ಆಗ್ಯದ. ಇದು ಹಾರೋಗೇರಿ ದೇವರಕೊಂಡ ಜನ ನೆಲ ಅದ, ಸರಸ್ವತಿ ನೆಲ ಅದ. ನಾವು ನೀವೆಲ್ಲ ಏನ್ ಮಾಡ್ಬೇಕಾಗ್ಯದ ಅಂದ್ರೆ ಕನಕದಾಸರ ಆಚರಣೆಯನ್ನ ಮಾಡೋದಲ್ಲ, ಕನಕದಾಸರನ್ನು ಒಳಗೆ ಜಾಗೃತಿ ಮಾಡಿಕೊಂಡು ಸಮಾಜ ಸುಧಾರಣೆ ಕಾರ್ಯವನ್ನು ಮಾಡಬೇಕಾಗ್ಯದ. ಅದರೊಳಗೆ ನಾವು ನೀವೆಲ್ಲ ಜಾಗೃತ ಆಗೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದ ಕರ್ಕೊಂಡು